ರೇವತಕ್ಕ, ನೀನ್ ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಅಳ್ತಾ ಇದೀಯಾ. ಆರಾಧನ ಆಚೆ ಹೆಂಗ್ ಆಡ್ತಿದ್ದಾಳೆ ಗೊತ್ತಾ? ಅವಳಿಗೇನೋ ಆಗ್ಬಿಟ್ಟಿದೆ. ಅವಳನ್ನ ನೋಡಿದ್ರೆ ನಂಗೆ ಭಯ ಆಗ್ತಿದೆ ರೇವತಕ್ಕ. ನಿನ್ಗೆ ಭಯ ಆಗ್ತಿದೆ, ನನಗ್ ಭಯ ಸಂಟ ಎರಡೂ ಆಗ್ತಿದೆ. ಅವಳು ಯಾವತ್ತೂ ಹೀಗ್ ನಡ್ಕೊಂಡವಳಲ್ಲ. ಅವ್ರ ಅತ್ತೆ ಹತ್ರ ಹೋಗಿ ಈ ಮದುವೆ ಇಷ್ಟ ಅಂತ ಹೇಳ್ ಬಂದಿದ್ದಾಳೆ. ಇಲ್ಲಿ ನೋಡಿದ್ರೆ ಹೀಗ್ ನಡ್ಕೋತಾ ಇದ್ದಾಳೆ. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಅರ್ಥ ಆಗ್ತಿಲ್ಲ? ಮೊದ್ಲು ಈ ಮದ್ವೆನ ನಿಲ್ಸು. ಆಯ್ತು, ನಿಲ್ಸೋಣ. ಹೇಗ್ ನಿಲ್ಸೋದು ಅಂತ ನೀನೇ ಹೇಳು. ಇದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿ ನನ್ ತಲೆ ಕೆಟ್ಟೋಗ್ತಿದೆ. ಇಲ್ಲೆಲ್ಲೋ ಇಟ್ಟಿದ್ದೆ, ಹೇಗ್ ಮಿಸ್ ಆಯ್ತು? ಏನ್ ಹುಡುಕ್ತಿದ್ಯಮ್ಮ? ಪೆನ್ ಡ್ರೈವ್ ಸ್ಯಾಂಡಿ. ನೆನ್ನೆ ಮೂರ್ತಿ ಅಂಕಲ್ ಎವಿಡೆನ್ಸ್ ಇದೆ ಅಂತ ಗಂಟು ಬಿದ್ದಿದ್ರಲ್ಲ, ಆ ಒಂದೇ ಪೆನ್ ಡ್ರೈವ್ ಮಿಸ್ ಆಗಿದೆ. ನಿನ್ನೆ ಸಿಕ್ಕಾಕೊಂಡೇ ಬಿಟ್ಟೆ ಅನ್ಕೊಂಡಿದ್ದೆ, ಆದ್ರೆ ಒಂದ್ ಪೆನ್ ಡ್ರೈವೇ ಮಿಸ್ ಆಗಿತ್ತು. ನಿನ್ನೆ ಒಳ್ಳೇದಾಯ್ತು ಅನ್ಕೊಂಡೆ, ಆದ್ರೆ ಇವತ್ತು ಸಿಕ್ತಿಲ್ಲ. ಈಗೇನ್ ಅನ್ಕೋಬೇಕು ಗೊತ್ತಾಗ್ತಿಲ್ಲ. ಯಾರಾದ್ರೂ ತಗೊಂಡಿರ್ತಾರ? ರೂಮಲ್ಲಿರೋ ಪೆನ್ ಡ್ರೈವ್ ಎಲ್ಲಿಗೆ ಹೋಗುತ್ತೆ? ಅದಕ್ಕೇನ್ ಕಾಲಿದ್ಯಾ ನಡ್ಕೊಂಡೋಗೋದಿಕ್ಕೆ? ಏನ್ ತಮಾಷೆನಾ? ತಮಾಷೆ ಅಲ್ಲಮ್ಮೋ, ನೆನ್ನೆ ಮೂರ್ತಿ ರೂಮಲ್ಲೇ ಓಡಾಡ್ತಿದ್ರು. ವಾಟ್? ಮೂರ್ತಿ ಅಂಕಲ್ ರೂಮಲ್ಲಿ ಓಡಾಡ್ತಿದ್ರ? ಹೌದೇ? ಹಾಗಿದ್ರೆ ಅವರೇ ತಗೊಂಡಿರ್ಬೇಕು. ಒಂದ್ ನಿಮಿಷ. ಇದೇನಾ ಪೆನ್ ಡ್ರೈವ್? ಇನ್ನೊಂದ್ಸತಿ ಇಂಥ ಪ್ರ್ಯಾಂಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನು ಚಮಕ್ ಕೊಟ್ಟು ತಮಾಷೆ ನೋಡ್ತಿದ್ಯಾ? ವಾಟ್ ಈಸ್ ದಿಸ್ ಅಮ್ಮು? ನಿಂತಿನ ಸೇವ್ ಮಾಡಿದೆ, ಪೆನ್ ಡ್ರೈವ್ನ ಸೇವ್ ಮಾಡಿದೆ. ಸೇವ್ ಮಾಡಿದಕ್ಕೆ ಏಡ್ ತಿಂತಿರೋದು ಇದೇ ಫಸ್ಟ್ ಟೈಮ್ ನಾನು. ಮೊದ್ಲೇ ಹೇಳ್ಬೋದಿತ್ತಲ್ಲ. ಸುಮ್ಮನೆ ಅನ್ನೆಸೆಸರಿಯಾಗಿ ಟೆನ್ಷನ್ ಆದೆ. ಪ್ಲೀಸ್, ಸೀರಿಯಸ್ ವಿಷಯದಲ್ಲಿ ನನಗೆ ಈ ಥರ ತಮಾಷೆ ಮಾಡೋದು ಚೂರು ಇಷ್ಟ ಆಗಲ್ಲ. ನಾವು ಹಗ್ಗದ ಮೇಲಲ್ಲ, ದಾರದ ಮೇಲೆ ನಡೀತಿದ್ದೀವಿ. ಈಗ್ಲೂ ಆಗ್ಲೂ ಹರಿದೋಗತ್ತೆ ಅನ್ನೋ ಥರ ನನಗನ್ನಿಸ್ತಿರತ್ತೆ. ಅದರ ಮಧ್ಯೆ ನೀನ್ ಬೇರೆ ಬ್ಲೇಡ್ ತಗೊಂಡು ದಾರ ಕಟ್ ಮಾಡ್ಬಿಡ್ತೀನಿ ಅಂದ್ರೆ ಹೇಗಿರುತ್ತೆ ಹೇಳು? ಕೂಲ್ ಡೌನ್ ಅಮ್ಮೋ. ಮೂರ್ತಿ ಮೇಲೆ ನನಗೆ ಯಾವಾಗ್ಲೂ ಡೌಟ್ ಇತ್ತು. ಅದಕ್ಕೆ ಈ ಪೆನ್ ಡ್ರೈವ್ನ ಸೇಫ್ ಆಗಿ ಎತ್ತಿಟ್ಟೆ. ಅದು ಇವಾಗ ಹೆಲ್ಪ್ಗೆ ಬಂತು. ಓಕೆ, ಈಗ ನಿನ್ ಪ್ಲಾನ್ ಏನು ಹೇಳು? ನಿನಗೆ ಅಪ್ಪನ್ ಚೇರ್ ಬೇಕಾಗಿತ್ತು, ಅದಕ್ಕೋಸ್ಕರ ರಾಜ್ನ ಆಚೆ ಹಾಕ್ದೆ. ರಾಜ್ ಈಗಾಗಲೇ ಮನೆಯಿಂದ ಆಚೆ ಹೋಗಿ 1 ತಿಂಗಳು ಮೇಲಾಯ್ತು. ಈ ಮನೇಲಿ ಏನಾರು ಚೇಂಜಸ್ ಆಯ್ತಾ? ನೋ. ಈಗ ಮುಂದೇನು? ಬರೀ ರಾಜ್ ಆಚೆ ಹೋದ್ರೆ ಸಾಕಾಗಲ್ಲ ಸಂಡಿ. ಅದು ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ. ಇನ್ನೇನಾದ್ರೂ ಆಗ್ಬೇಕು ಅಂತಿದ್ರೆ ನಮ್ ಮುಂದೆ ಇರೋ ಇನ್ನೊಂದು ತೊಂದ್ರೆನ ನಿವಾರಿಸ್ಬೇಕು. ಏನದು ತೊಂದರೆ? ನೀನ್ ಬೇರೆ ಸಾಲದಕ್ಕೆ ಆ ಮಾಣಿಕ್ಯನ್ ಬಿಟ್ಟು ರಾಜ್ನ ಹುಡುಕಿಸ್ತಿದ್ಯಾ. ಲಿಂಕ್ ಅರ್ಥ ಮಾಡ್ಕೋ ಸ್ಯಾಂಡಿ. ರಾಜ್ ಮತ್ತೆ ಮೂರ್ತಿ ಅಂಕಲ್ ಕನೆಕ್ಟೆಡ್ ಇದ್ದಾರೆ. ಮೂರ್ತಿ ಅಂಕಲ್ ಮತ್ತೆ ಡ್ಯಾಡ್ ಕನೆಕ್ಟೆಡ್ ಇದ್ದಾರೆ. ಡ್ಯಾಡ್ ಮೂರ್ತಿ ಅಂಕಲ್ ಮಾತು ಕೇಳ್ತಾರೆ. ಸೊ ರಾಜ್ನ ಈ ಮನೆಯಿಂದ ಪರ್ಮನೆಂಟ್ ಆಗಿ ಆಚೆ ಹಾಕ್ಬೇಕು ಅಂದ್ರೆ ಅವನ್ ನನಗ್ ಸಿಗ್ಬೇಕು. ಜೊತೆಗೆ ಮೂರ್ತಿ ಅಂಕಲ್ನ ಎಲಿಮಿನೇಟ್ ಮಾಡ್ಬೇಕು. ಆಗ ಈ ಇಡೀ ಸಾಮ್ರಾಜ್ಯ ನಂದು. ಚಂದ್ರಣ್ಣ, ನಿಮ್ಗ ಮೂಟೆ ಒಂದು ತಂದ್ಕೊಡ್ತೀನಿ ರೀ. ಅಮ್ಮ, ಆರಾಧನವ್ರೆ,
ಯಾಕ್ರಿ ಇಷ್ಟೊಂದು ಅರ್ಜೆಂಟು? ಅರ್ಜೆಂಟ್ ಏನಿಲ್ಲ, ಇದೆಲ್ಲ ಬೇಗ ಮುಗ್ದು ಹೋಗ್ಲಿ ಅಂತ ಅಷ್ಟೇ. ಸರಿ ಆಯ್ತು, ಸ್ವಲ್ಪ ನೋಡ್ಕೊಂಡು ಓಡಾಡಿ. ನಾನು ಎಷ್ಟೇ ನೋಡ್ಕೊಂಡು ಓಡಾಡಿದ್ರು ತಳ್ಳೋ ಜನ ಇರುವಾಗ ಕೆಳಗಡೆ ಬೀಳೋದಿನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಏನ್ ಮಾಡೋದು, ಬಿದ್ರು ಎದ್ದು ಓಡಾಡ್ಬೇಕು, ಅದೇ ಅಲ್ವಾ ಜೀವನ. ನೋಡಿ, ನೀವು ಮದ್ವೆ ಮಾಡಿಸ್ತಿರೋದಕ್ಕೆ ದುಡ್ಡಿನ ಜೊತೆಗೆ ಈ ತರ ಬಿಟ್ಟಿ ಫಿಲಾಸಫಿನೂ ಸಿಕ್ತಿರುತ್ತೆ. ಅದೇ ತಗೊಂಡ್ರೆ ಇದು ಫ್ರೀ. ರಾಜಲಕ್ಷ್ಮಿ, ನೀನೇನು ಬೇಜಾರಾಗ್ಬೇಡಪ್ಪ. ನನ್ನ ಮಗಳಿಗೆ ಅಹಂಕಾರ. ನಾನೇನೋ ನನ್ನ ಮಗಳು ಅಂತ ಇಷ್ಟು ದಿನ ಸಹಿಸ್ಕೊಂಡು ಬಂದಿದ್ದೀನಿ. ಪ್ರೀತಿಯಿಂದ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಮದುವೆಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ. ಯಾರಿಗೆ ಕೃತಜ್ಞತೆ ಇಲ್ಲದೆ ಇದ್ರು ಅಪ್ಪ ಅನ್ನಿಸ್ಕೊಂಡು ನಾನು ಕೆಲಸ ಮಾಡಬೇಕಲ್ಲ ರಾಜಲಕ್ಷ್ಮಿ. ಅಮ್ಮು, ನಾನು ಮೂರ್ತಿಗೆ ಬುದ್ಧಿ ಹೇಳಿದ್ದೀನಿ, ನಿನಗೂ ಹೇಳ್ತಾ ಇದ್ದೀನಿ. ಇದು ಏನಿದು ನಿಮ್ಮಿಬ್ಬರ ಮಧ್ಯೆ? ನೀನ್ ಚಿಕ್ಕವಳು ಅಮ್ಮು, ಮೂರ್ತಿ ಬಗ್ಗೆ ನೀನ್ ಹಾಗೆಲ್ಲ ಮಾತಾಡಬಾರ್ದು. ನಮ್ಮನೆ ಮಕ್ಕಳು ದೊಡ್ಡವ್ರಿಗೆ ಯಾವತ್ತೂ ಎದುರುತ್ರ ಕೊಟ್ಟವ್ರೇ ಅಲ್ಲ. ಆಯ್ತು ಬಿಡಮ್ಮ, ನೀನೊಬ್ಳು ಬಾಕಿ ಇದ್ದೆ. ಅಪ್ಪ ಅಂತೂ ಆ ಮೂರ್ತಿ ಅಂಕಲ್ನ ಕರ್ಣ ಅಂದಾಯ್ತು. ನೀನು ಬದ್ಲಾಗ್ಬಿಟ್ಯಾ? ಅಂತೂ ಇಂತೂ ಮೂರ್ತಿ ಅಂಕಲ್ ಉದ್ದೇಶ ಈಡೇರ್ತು. ರಾಜ್ನ ಮನೆಯಿಂದ ಓಡಿಸಿದ್ದಾಯ್ತು. ಇವಾಗ ಈ ಅಮ್ಮು ಮೇಲೂ ಎಲ್ರಿಗೂ ಬ್ಯಾಡ್ ಒಪಿನಿಯನ್ ಬರೋ ಥರ ಮಾಡ್ತಿದ್ದಾರೆ. ಈ ಅಮ್ಮು ಜಾಗನು ಖಾಲಿ ಮಾಡಿಸ್ಬಿಟ್ರೆ ಎಲ್ಲ ಅವ್ರದ್ದೇ. ಅಮ್ಮು, ನನಗೇನ್ ಹೇಳ್ಬೇಕು ಅಂತಾನೆ ತಿಳಿತಾ ಇಲ್ಲ. ನೀನ್ ಹೇಳೋ ತರ ಮೂರ್ತಿ ಕೆಟ್ಟವ್ರಲ್ಲ ಕಣೆ. ಆದ್ರೆ ರಾಜ್ ವಿಷಯದಲ್ಲಿ ಮೂರ್ತಿ ಯಾಕೆ ಇಷ್ಟಾಟ ಮಾಡ್ತಾ ಇದ್ದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಸದ್ಯ ರಾಜ್ ವಿಷಯದಲ್ಲಾದ್ರೂ ಒಪ್ಕೊಂಡಿಯಲ್ಲ, ಅದೇ ನನ್ನ ಪುಣ್ಯ. ನನ್ನ ವಿಷಯದಲ್ಲೂ ಒಂದಲ್ಲ ಒಂದಿನ ಈ ಮೂರ್ತಿ ಅಂಕಲ್ ಏನ್ ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಾಗತ್ತೆ. ಹಾಂ, 1 2 3 4 5 6 7 8 9 10 11 12. 12 ಸಾಕಾಗತ್ತಾ? ಅಥವಾ ಇನ್ನೊಂದು ಬಾಕ್ಸ್ ತಗೊಬಿಡ್ಲಾ? ಬೇಡ, ಇವ್ರು ಕೊಟ್ಟಿರೋ ಬಜೆಟಲ್ಲಿ ಇದು ತೊಗೊಂಡ್ರದೇ ಜಾಸ್ತಿ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಲೋ ಹಲೋ ಸುಶಾಂತ್, ನಾನು ಮೂರ್ತಿ ಅಂಕಲ್. ಮೂರ್ತಿ ಅಂಕಲ್, ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಅಮ್ಮ ಓಕೆ ಎಲ್ಲ ಹೇಗಿದ್ದಾರೆ? ಮನೆಯಲ್ಲಿ ಆರಾಮಾಗಿದ್ದಾರಾ? ಈ ನಂಬರ್ ಹೆಂಗೆ ಸಿಕ್ತು ನಿಮಗೆ? ಸುಶಾಂತ್, ಒಂದು ನಿಮಿಷ. ನಿಮ್ಮ ತಾಯಿ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. ನಿನ್ನ ನೋಡಲೇಬೇಕು ಅಂತ ಒಂದೇ ಸಮನೆ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಆದರೆ ನಿನಗೆ ಗೊತ್ತಲ್ಲ, ಸೇಫ್ಟಿ ಇಶ್ಯೂಸ್. ಹಾಗಾಗಿ ನಿನ್ನ ಮೀಟ್ ಮಾಡೋದು ಬೇಡ ಅಂತ ಅಂದಿದ್ದೀನಿ. ಆದರೆ ಅಟ್ಲೀಸ್ಟ್ ಫೋನಲ್ಲಿ ಮಾತಾಡಿದ್ರೆ ಆದರೂ ಅವ್ರಿಗೆ ಸಮಾಧಾನ ಆಗ್ಬೋದು ಅಂತ. ಅನು, ಇದು ರಿಸ್ಕೇನೆ. ಫೋನ್ ಕೊಡ್ತೀನಿ, ಆದರೆ ನೀನು ಎಲ್ಲಿದ್ಯಾ ಅಂತ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಒಂದು ನಿಮಿಷ. ನಾನೇನಾದ್ರೂ ಹೇಳಿದ್ರೆ ಈ ಅಮ್ಮು ಯಾವಾಗ್ಲೂ ಮೂರ್ತಿ ಅಂಕಲ್ ವಿರುದ್ಧ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾಳೆ ಅನ್ಸುತ್ತೆ. ಆದ್ರೆ ನೀನೇ ಒಂದ್ಸಲ ಯೋಚನೆ ಮಾಡು. ರಾಜ್ನ ಎಲ್ರಿಂದನೂ ದೂರ ಮಾಡಾಯ್ತು, ಈಗ ನನ್ನ ವಿಷಯದಲ್ಲೂ ಅದನ್ನೇ ಮಾಡ್ತಿದ್ದಾರೆ. ರಾಜ್ನ ನೋಡಿ ಇಷ್ಟು ದಿನ ಆಯ್ತಮ್ಮ, ಅವ್ನು ನನ್ನಿಂದ ಪರ್ಮನೆಂಟ್ ಆಗಿ ದೂರ ಆಗ್ಬಿಟ್ಟಿದ್ದಾನೆ ಅನ್ನಿಸ್ತದೆ. ಸಾರಿ ಐ ಸೆಡ್ ದಿಸ್. ಅದಕ್ಕೆ ನಿಮ್ಮ ಮಗ ಲೈನಲ್ಲಿದ್ದಾನೆ.
ಹಲೋ ರಾಜ್, ಅಮ್ಮ, ನಾನು ತುಂಬಾ ಯೋಚನೆ ಮಾಡ್ದೆ ರೇವತಕ್ಕ. ಬೇರೆ ದಾರಿನೇ ಇಲ್ಲ. ಇದನ್ನ ಹೀಗೆ ಬಿಟ್ರೆ ಆರಾಧನನ್ ಜೀವನ ಹಾಳಾಗೋಗುತ್ತೆ. ನಾವೇನಾದ್ರೂ ಮಾಡ್ಲೇಬೇಕು. ಏನ್ ಮಾಡಕ್ಕಾಗುತ್ತೆ? ನಾನು ಹೇಳೋದು ಹೇಳ್ತೀನಿ, ಆದ್ರೆ ಅವಳು ಕೇಳ್ತಾಳೋ ಇಲ್ವೋ ಗೊತ್ತಿಲ್ಲ. ಸರಿ, ನೀನ್ ಹೇಳ್ದಂಗೆ ಆಗ್ಲಿ. ನೀನ್ ಈ ಬ್ಯಾಗ್ ತಗೊಂಡು ಹಿತ್ತಲ್ ಬಾಗ್ಲಿಂದ ನಿಮ್ ಮನೆಗೆ ಹೋಗು. ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ಆರಾಧ್ನಾ, ಸ್ವಲ್ಪ ಆಚೆ ಹೋಗ್ಬೇಕು ಬಾ. ಎಲ್ಲಿಗಮ್ಮ? ಎಲ್ಲ ಟೈಮಲ್ಲೂ ಎಲ್ಲಿಗೆ ಯಾಕೆ ಅಂತ ಕೇಳ್ಬೇಡ, ಬಾ. ಏ ಹೋಗಮ್ಮ, ನಾನು ಎಲ್ಲಿಗೂ ಬರಲ್ಲ. ಸುಮ್ನೆ ಬಾ. ಅಮ್ಮ, ಎಲ್ಲಿಗೆ ಹೊರಟ್ರಿ? ದೇವಸ್ಥಾನಕ್ಕೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ. ಈ ಥರ ಪದೇ ಪದೇ ದೇವಸ್ಥಾನಕ್ಕೆ ಹೋಗೋದು ನೋಡಿದ್ರೆ ಕೃಷ್ಣ ರುಕ್ಮಿಣಿ ಕಲ್ಯಾಣ ನೆನಪಾಗುತ್ತೆ ನನಗೆ. ದೇವಸ್ಥಾನಕ್ಕಲ್ಲ ರೀ, ಲತಾ ಮನೆಗೆ ಹೋಗ್ತಿದೀವಿ. ಲತಾ ಮನೆಗೆ? ತಾಯಿ ಮಗಳು ಇಬ್ರು ಹೋಗ್ತಾ ಇದ್ದೀರಾ? ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತೆ. ಅದು ಲತಾ ಮನೆಯಲ್ಲಿ ಮದ್ವೆ ಹುಡುಗಿಗೆ ಶಾಸ್ತ್ರ ಮಾಡ್ಬೇಕಂತೆ, ಅದಕ್ಕೆ. ಹೌದಾ? ಹೋಗ್ಬನ್ನಿ. ಶಾಸ್ತ್ರ ಮಾಡಿ, ಆದರೆ ಸಂಪ್ರದಾಯ ಮುರಿಬೇಡಿ.